ಬಳಿಕ ವಿಜಯಪುರದಲ್ಲೂ ಲವ್ ಜಿಹಾದ್ ಕೇಸ್ ಬೆಳಕಿಗೆ ಬಂದಿದೆ. ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದ ಹಿಂದೂ ಯುವತಿ ನಿಶಾ ಏಕಾಏಕಿ ಕಣ್ಮರೆ ಆಗಿದ್ರು. ಹೀಗಾಗಿ ಆತಂಕಗೊಂಡು ಪೊಲೀಸರಿಗೆ ಪೋಷಕರು ದೂರು ಕೊಟ್ಟಿದ್ರು. ನಿಶಾ ಪತ್ತೆಗೆ ಮುಂದಾದಾಗ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಹಿಂದೂ ಯುವತಿಯ ತಲೆ ಕೆಡಿಸಿದ್ದ ಮುಸ್ಲಿಂ ಯುವಕ ಸಲೀಂ ಮದುವೆಯಾಗಿ ಪೊಲೀಸ್ ಠಾಣೆಗೆ ಬಂದಿದ್ದಾನೆ. ಯುವತಿಯನ್ನ ಕರ್ಕೊಂಡು ಮೊಹಮ್ಮದ್ ಸಲೀಂ ಸುತಾರ್ ಜೊತೆ ಯುವತಿ ನಿಶಾ ಮದುವೆ ಆಗಿದ್ದಾಳೆ. ಮಗಳಿಗಾಗಿ ಕಾದು ಕುಳಿತಿದ್ದ ಪೋಷಕರಿಗೆ ಮಗಳ ಮದುವೆ ವಿಚಾರ ಗೊತ್ತಾಗಿ ಶಾಕ್ ಆಗಿದೆ. ಬಾರಮ್ಮ ಮನೆಗೆ ಹೋಗೋಣ ಅಂದ್ರೆ ಬರೋದಿಲ್ಲ ಅಂತ ಪುತ್ರಿ ಹಠ ಹಿಡಿದಿದ್ದಾಳೆ. ಮಗಳಿಗಾಗಿ ಪೊಲೀಸ್ ಠಾಣೆ ಮುಂದೆ ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ. ಪೊಲೀಸ್ ವಾಹನಕ್ಕೆ ನಡು ರಸ್ತೆಯಲ್ಲಿ ಅಡ್ಡ ಬಿದ್ದು ಗೋಳಾಡಿದ್ದಾರೆ ಹೆತ್ತೋರು. ಹೆತ್ತೋರ ಕಣ್ಣೀರನ್ನು ನೋಡಿ ಮಗಳು ಕರಗಲಿಲ್ಲ. ಹೆತ್ತವರ ಮುಖವನ್ನ ಕೂಡ ನೋಡಿಲ್ಲ. ಏಕೆ ಹುಡುಗನ ಜೊತೆ ಹೋಗ್ತೀನಿ, ನಿಮ್ಮ ಜೊತೆ ಬರಲ್ಲ ಅಂತ ಯುವತಿ ಹೇಳಿದ್ದಾಳೆ. ಸರಿ ಬ್ರೋ. ನಮ್ಮ ಸೌಂಡ್ ಮಾಡ್ಬಿಟ್ಟ ನೋಡ್ರಿ ಸರ್. ಹಿಂಗೆ ಮಾಡ್ಯಾಳ್ರಿ. 17 ಸಾಲ ಹಾಕ್ರಿ ಆಕಿ 17 ಸಾಲ ನಾ ಮಣ್ಣು ಕುಡ್ದು ಊರಿಗೆ ಹಚ್ಚಿ ಕಳಿಸ್ತೀನಿ ರೀ ಸರ್. ಎಲ್ಲಿ ನಾನು ಒಳಗೆ ಹೋಯಲಾಕ ನನಗೆ ಎಲ್ಲಿ ಕುಡಿಸ್ಲಾಕ ನಾವು ಒಪ್ಪಿದ್ದೀನಿ ಸರ್. ಆಕಿ ಒಟ್ಟು ಸಾಯ್ಬೇಕು ನೋಡ್ರಿ. ಹುಡುಗನ ಸಂಬಂಧನ ಕಳ್ಸಂಗಿಲ್ಲ. ನಾ ಕಾಯಿಪಲ್ಯ ಮಾರಿ ಕಲ್ಸೀನಿ ರೀ. ರಂಡಿಗೆ ಸಾಲಿ ಅದು ಇಟ್ಟು 3 ಇಲ್ಲಿ ಎಲ್ಲ ಕ್ಲಾಸ್ ಮಾಡ್ಯಾಳ್ರಿ ಅವರು. ಪಲ್ಸ್ ಮತ್ತೆ ಇದು ರೀ ಅವ್ರ ಮನ್ಯಾಗಿದ್ದಾಗ ನಮಾಜ್ ಏನು ಮಾಡ್ತಿದ್ಲ? ನಾವು ಹುಡುಗಿ ಭಾಳ ಸಂಭಾಯಿಸಿದ್ರಿ. ಅವ್ರು ಏನು ಮಾಡಲ್ಲ ಹುಡುಗಿ ತೇಲಿಲ್ಲ ಉಂಡು ಮಾಡಿಬಿಟ್ಟಾಳ್ರಿ ಸರ್. ಅವ್ರ ತಾಯಿ ತಂದೆ ಅವರು ಅವ್ರು ನಮ್ಮ ಧರ್ಮ ಇಲ್ರಿ ಸರ್. ಅವ್ರ ಜಾತಿಗೆಲ್ಲ ನಮ್ಮ ಧರ್ಮ ಇಲ್ರಿ. ನಮ್ಮ ಮಕ್ಕಳಿಗೆ ಕೂಡ ಅದು ಹಿಂಗೆ ಧರ್ಮ ಅದ. ಮೊಹಮ್ಮದ್ ಎಂಬ ಯುವಕ, ಅವನು ಇಂಡಿ ತಾಲೂಕಿನವನೇ, ಅಕ್ರಮವಾಗಿ ಅವರಿಗೆ ಬಲವಂತವಾದ ಮತಾಂತರ ಮಾಡಿಸಿ, ಅಂದರೆ ನಿಶಾಳನ್ನ ಒಂದು ಮಸೀದಿಯಲ್ಲಿ ಕರ್ಕೊಂಡೋಗಿ ಅವಳಿಗೆ ಬಲವಂತವಾದ ಮತಾಂತರವನ್ನು ಮಾಡಿಸಿ ಮದುವೆ ಆಗಿದ್ದಾನೆ ಎಂಬುದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ನಿನ್ನೆ ನಾವು ಪೊಲೀಸ್ ಸ್ಟೇಷನ್ದಲ್ಲಿ ಇದ್ದುವಾಗ ನಿಶಾ ಹಿಂದೂ ಹುಡುಗಿಯ ತಂದೆ ತಾಯಿ ಇಬ್ಬರೂ ಕೂಡ ಅಲವತ್ತುಕೊಂಡರು, ತಮ್ಮ ಕಣ್ಣೀರನ್ನು ಸುರಿಸಿದರು. ಅವರು 20 ವರ್ಷಗಳ ಕಾಲ ಆಕೆಯನ್ನು ಹೆತ್ತು ಹೊತ್ತು ಬೆಳೆಸಿಕೊಂಡು ತನ್ನ ತಂದೆ ನಿಶಾಳ ತಂದೆ ಆಟೋ ತಂದು ಡೈಲಿ ಅಂದ್ರೆ ದಿನಗೂಲಿ ಮಾಡಿಕೊಂಡು ಅವಳನ್ನು ಬೆಳೆಸಿದತಕ್ಕಂಥ ಆ ಹಿಂದೂ ಹುಡುಗಿಯನ್ನು ಇವತ್ತು ನಿನ್ನೆ ಮೊನ್ನೆ 3-4 ದಿವಸದಲ್ಲಿ ಆ ಮೊಹಮ್ಮದ್ ಎಂಬುವನ ಯುವಕ ಮತ್ತು ಅವರ ಸಂಗಡಿಗರು ಸೇರಿ ಅವಳನ್ನು ಮತಾಂತರ ಮಾಡಿದ್ದಾರೆ. ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.